ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಸೌಂಡ್ ಕ್ಲಿಯರಾಗಿ ಬರ್ತದೆ ಗೊತ್ತಿಲ್ಲ. ಇದು ಯಾವ ಏರಿಯಾ ಅಂತ ಸಲ ನೋಡ್ತೀರಾ ನೀವು? ಇದು ಬಂದ್ಬಿಟ್ಟು ಅಶೋಕ ಪಿಲ್ಲರ್. ಇದು ಬಂದು ಜಯನಗರ. ಈ ಅಶೋಕ ಪಿಲ್ಲರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಹಿಂಗಿದೆ ಅಲ್ವಾ? ಅಲ್ಲಿ ಮುಂದೆ ಹೋದ್ರೆ ಒಂದು ಕಾಲೇಜ್ ಇತ್ತು. ಸರಿ, ಆ ಕಾಲೇಜ್ ಮಾಡಿದೆ. ಎಲ್ಲಿಂದ? ರಾಮಮೂರ್ತಿ ನಗರದಿಂದ ಪಿಕಪ್ ಇದು. ಸರಿ ಆಯ್ತು, ಹಂಗೆ ಡ್ರಾಪ್ ಮಾಡಿ ಇಲ್ಲೇ ವೆಯ್ಟ್ ಮಾಡಿ ನೋಡಿದೆ. ನಮ್ಮ ಹತ್ರ ಓಪನ್ ಮಾಡಿ ನೋಡಿದೆ, ಅದು ಓಪನೇ ಆಯ್ತಾ ಇಲ್ಲ. ಸರಿ ನೋಡೋಣ ಅಂತ. ಸರಿ, ಅಶೋಕ ಪಿಲ್ಲರ್ ಹೆಂಗೂ ಗೊತ್ತಾಗ್ಬಿಡ್ತು. ಈ ಅಶೋಕ ಪಿಲ್ಲರ್ನ ನಾನು 2008 ಗಾಡಿ ಓಡಿಸೋಕೆ ಈ ಅಶೋಕ ಪಿಲ್ಲರ್ನ ಹುಡ್ಕೊಂಡೇ ಬರ್ಬೇಕು. ಯಾಕೋತ ನಮಗೆ ಅಷ್ಟು ಬೇಗ ಆವಾಗ ರೂಟ್ ಗೊತ್ತಿಲ್ಲ ಗಾಡಿಗಳು ಓಡಿಸೋದು. ಇವಾಗ ಹಂಗಲ್ಲ, ಇವಾಗೆಲ್ಲ ನೀರು ಕುಡ್ದಂಗೆ ಆ ಏರಿಯಾ ಎಲ್ಲಿ ಹೋಗ್ಬೇಕು ಎಲ್ಲನೂ ಐಡಿಯಾ ಬರ್ತದೆ. ಆಯ್ತಲ್ವ, 13-14 ವರ್ಷ ಆಯ್ತಲ್ವ ಗಾಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಇನ್ನೂ ಗೊತ್ತಿರೋದಿರ್ತದೆ ಅಲ್ವಾ? ಬನ್ನಿ ಆ ಕಡೆ ಹೋಗ್ತಿ, ಹಂಗೆ ತೋರಿಸ್ತೀನಿ. ಎತ್ತು ನಿಂತ್ಕೊಂಡ್ರೆ ನಮಗೆ ಲಾಸ್ ಆಗ್ಬಿಡ್ತದೆ. ನಮ್ಮ ಹತ್ರ ಓಪನ್ ಮಾಡಿದ್ರೆ ಬೆಳಗ್ಗೆ ಯಾವ್ದಾರು ಬೀಳ್ತದೆ. ಅದೇನೋ ಓಪನ್ ಆಯ್ತಲ್ಲ ಬೆಳಿಗ್ಗೆ ಸ್ಟ್ರೈಟ್ ಹೋಗ್ಬಿಟ್ರೆ ನಮ್ಮದು ಲಾಲ್ಬಾಗ್ ಹೋಗ್ಬಿಡ್ತದೆ. ಹೋಗ್ತಿ ಆ ಕಡೆ ಹಂಗೆ ತೋರಿಸ್ತೀನಿ. ಬಂದ್ಬಿಟ್ಟು ಲಾಲ್ಬಾಗ್ ಅಂತ ಹೇಳ್ಬಿಟ್ಟು ನೋಡಿ. ನೋಡಿ ಅದೇ ಮೇಯ್ನ್ ಲಾಲ್ಬಾಗ್ ಗೇಟ್. ಅದು ಎಷ್ಟು ಆಟೋ ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಏನು ಇಷ್ಟು ದೊಡ್ಡ ಪಾತ್ರೆ ಕೊಟ್ಟಿದ್ದಾರೆ, ಚೆನ್ನಾಗಿ ನೀರು ಮಾಡಿಬಿಟ್ಟಿದ್ದಾರೆ. ನಮ್ಮ ಹತ್ರ ಓಪನ್ ಮಾಡಿದ್ದೀನಿ. ಯಾವ್ದಾರು ಬೀಳ್ತಾ ನೋಡೋಣ. MG ರೋಡ್ ಆದರೂ ಸರಿ, ಶಿವಾಜಿನಗರ ಆದರೂ ಸರಿ, ಯಾವ್ದಾರು ಒಂದು ಕಡೆ ಹೋಗ್ಬೇಕಲ್ವ ಬೆಳಿಗ್ಗೆನ. ಅಷ್ಟು ಪೆಟ್ರೋಲ್ ಇದೆ ನೋಡೋಣ ಗಾಡೀಲಿ. ಯಾಕೆಂದರೆ ಮೇನ್ ಪರವಾಗಿಲ್ಲ, ಪೆಟ್ರೋಲ್ ಇದೆ, ಓಡ್ತದೆ. ಶಿವಾಜಿನಗರ ಗಂಟ ಓಡಿಸು, ಆಮೇಲೆ ಹಾಕೊಳ್ಳೋದು. ಹಂಗೆ ಹೋದರೆ MG ರೋಡ್ ಕಡೆ ಹೋಗ್ಬಿಡ್ತದೆ. ಮತ್ತೆ ಹಂಗೆ ತೋರಿಸ್ತೀನಿ. ಇವಾಗ ಬಂಡೆಕಾಳಿಯಮ್ಮನ ದೇವಸ್ಥಾನ ಹತ್ರ ಬಂದಿದ್ದೀನಿ. ಏನಕ್ಕೆ ಬಂದಿದೆ ಅಂತ ನೀವು ಕೇಳ್ತೀರಲ್ವಾ? ಬಂಡೆಕಾಳಿಯಮ್ಮನ ದೇವಸ್ಥಾನ ಬಂದ್ಬಿಟ್ಟು ಬೇರೊಬ್ಬರನ್ನ ಕರ್ಕೊಂಡೋಗಿರೋದು, ನನ್ನ ಸ್ವಂತ ವಿಷಯಕ್ಕಲ್ಲ. ನಾನು ಬೇರೊಬ್ಬರನ್ನ ಕರ್ಕೊಂಡೋಗಿದ್ದೆ. ಬಂಡೆಕಾಳಿಯಮ್ಮನ ದೇವಸ್ಥಾನದಲ್ಲಿ ಏನು ರಶ್ ಆಗಿದೆ ಅಂತ ಒಂದ್ಸಲ ನೀವೇ ನೋಡ್ಕೊಂಬಿಡಿ. ಎಷ್ಟು ಯಾಕಂದರೆ ಇವತ್ತು ಮಂಗಳವಾರ, ಅದಕ್ಕೆ ಇಷ್ಟು ರಶ್ ಆಗಿರೋದು. ನೋಡ್ತಾ ಇರ್ಬೋದು ಇದು ಎಷ್ಟು ಬೀಗ ಹಾಕಿದ್ದಾರೆ ಅಂತ ನೋಡಿ. ಏನಂದ್ರೆ ಅದ್ರ ಒಳಗಡೆ ನಿಂತ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಮಾತಾಡಿದ್ರೆ ಅಲ್ಲಿ ಹೊರಗಡೆ ಹಾಡು ಹಾಕ್ಬಿಟ್ಟಿದ್ದಾರೆ, ದೇವ್ರ ಹಾಡು ಇದು ಹಾಕಿದ್ದಾರೆ ಅಲ್ವಾ, ಅದರಿಂದ ಮಾತಾಡೋಕ್ಕಾಗಲ್ಲ. ನಿಮಿಷ ನೋಡಿ.
ನಾನು ತುಂಬ ವೀಡಿಯೋ ನಾನು ಮಾಡಿದ್ದೀನಿ. ಬಂಡೆಕಾಳಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ. ಇವತ್ತೇನಕ್ಕೆ ಬಂದೆ ಅಂತ ಕೇಳಿದ್ರೆ, ಒಂದು ಮಗುನ, ಒಂದು ಹೆಣ್ಣು ಮಗುನ ಬಂದ್ಬಿಟ್ಟು, ಬರೀ ಒಂದು ನಿಮಿಷ ಹೇಳ್ತೀನಿ, ಪಾತ್ ಎಷ್ಟಿದೆ ಅಂತ ನೋಡಿ. ಇವತ್ತು ಮಂಗಳವಾರ, ಈ ಮಂಗಳವಾರ ಇವತ್ತು ಗಾಡಿಗಳು ಪಾರ್ಕಿಂಗ್ ಮಾಡಿದ್ದಾರೆ. ನಾನು ಏನಕ್ಕೆ ಇಲ್ಲಿ ಬಂದೆ ಅಂತ ಇವತ್ತು ಒಬ್ಬರನ್ನ ಕರ್ಕೊಂಬಂದೆ. ಒಂದು 11 ವಯಸ್ಸು ಹುಡುಗಿ, ಅಂದರೆ ಚಿಕ್ಕ ಹುಡುಗಿ, 11 ವಯಸ್ಸು. ಆ ಹುಡುಗಿನ ಸಾಯಿಸ್ಬಿಟ್ಟಿದ್ದಾರೆ. ಅವರೊಂದು 2 ತಿಂಗಳಾಯಿತು ಸಾಯಿಸ್ಬಿಟ್ಟು. ಅವರು ಟೇಷನ್ ಅಲ್ಲಿ ಇಲ್ಲಿಂದ ಕಂಪ್ಲೇಂಟ್ ಅದೆಲ್ಲ ಕೊಟ್ಬಿಟ್ಟು ಆ ಕಡೆ ಈ ಕಡೆಲ್ಲ ಅದನ್ನು ಮಾಡ್ತವ್ರೆ. ಆಗ ನನ್ನ ಹತ್ರ ಕೇಳಿದ್ರಿ, ಈ ಥರ ನೀನು ನಂದೊಂದು ವೀಡಿಯೋ ಹಳೇದು ನೋಡಿದ್ದಾರೆ ಫಸ್ಟ್ ಇವರು. ಸರಿ, ಅದನ್ನೇನು ಮಾಡ್ದೆ, ನಾನು ಹೇಳಿದೆ ಅವಾಗ ಹತ್ರ ಬನ್ನಿ ನಾನೇ ತೋರಿಸ್ತೀನಿ ಅಂತ ಕರ್ಕೊಂಬಂದೆ. ಅದಕ್ಕೆ ಬಂಡೆಕಾಳಿ ಅಮ್ಮನ ಕರ್ಕೊಂಬಂದೆ. ಆ ಅಮ್ಮ ಹೆಂಗೆ ಅಳ್ತಿದ್ದಾರೆ ಗೊತ್ತು, 11 ವಯಸ್ಸು ಇರೋ ಒಂದು ಹೆಣ್ಮಗಳನ್ನ ಆಯಿತು. ಗಂಡನೂ ಫಸ್ಟು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಒಂದು ಹೆಣ್ಮಗಿತ್ತು, ಅದನ್ನೂ ಕಳ್ಕೊಂಬಿಟ್ಟಿದ್ದಾರೆ. ನೀವೇ ಹೇಳಿ, ಕಾಳಿ ಸುಮ್ಮನೆ ಬಿಡ್ತದ ಅಂತ ಹೇಳ್ತೀರಾ? ಸತ್ಯೋಗ್ಲೂ ಬಿಡಲ್ಲ. ನಾನೇನು ಯಾವ್ದಾರು ಒಂದು ಕೆಲಸ ಕೊಟ್ಟರೆ ಆ ಕೆಲಸ ಪಕ್ಕ ನಡೀತದೆ. ಕಾಳಿ ಬಂದು ಅಷ್ಟೊಂದು ಶಕ್ತಿ ಇರೋ ಕಾಳಿ ಅದು. ಇಲ್ಲಿ ಏನೋ ಗೊತ್ತಾಡ ಹಾಕ್ಬಿಟ್ಟಿದ್ರಿ, ಇಷ್ಟು ಕಚಡ ಎಲ್ಲಿಂದ ತಗೊಂಬಂದ್ರಿ ಇವರು? ನೋಡಿ ಅಲ್ಲಿ ಕಾಣ್ತಿದೆ ನೋಡಿ. ಯಾಕೆಂದರೆ ಕಾಳಿ ದೇವಸ್ಥಾನ ಅಷ್ಟು ಈಸಿಯಾಗಿ ವಿಷಯ ಅಲ್ಲ. ನಾನು ಏನಕ್ಕೆ ಬರೋದಂದರೆ, ನಾನು ಕಾಳಿನ ಫಸ್ಟಿಂದೇನೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಕಾಳಿನ ನನಗೆ ಬೇಜಾರಾಗ್ಬಿಡ್ತಾ. ಹೆಣ್ಮಗಂದು ಕತೆ ಕೇಳ್ಬೋದು. 11 ವಯಸ್ಸು ಹೆಣ್ಣು ಮಗಳನ್ನ ಸಾಯಿಸ್ಬೇಕಾ? ಅದರಲ್ಲಿ ಏನು ಸಿಗ್ತದೆ ಹೇಳಿ ಇವರಿಗೆ? ಏನು ಸಿಕ್ಕಲ್ಲ. ಆದರೆ ಸಾಯಿಸಿರೋ ಫ್ಯಾಮ್ಲಿನಂತೂ ಬಿಡ್ಬಾರ್ದಂತ ನಾನು ಹೇಳಿದ್ದೀನಿ ದೇವ್ರ ಹತ್ರ. ಹೇಳ್ಬಿಡಿ ನೀವು, ಹಾಗೇನ ಕಾಳಿ ನೋಡ್ಕೊಂಬಿಡ್ತದ ಅಂತ. ಶಿಕ್ಷೆ ಆಗಲೇಬೇಕು ಅವರಿಗೆ.